ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಬನ್ನಿ, ನಾನು ಇವತ್ತಿನ ದಿನ ಒಂದು ಪಲಾವ್ ರೆಸಿಪಿ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಏನು ಬಳಸ್ತಾ ಇದ್ದೀನಿ ಪಲಾವ್ಗೆ ವೆಜಿಟಬಲ್ ಅಂತ ಹೇಳಿದ್ರೆ ಬದನೆಕಾಯ್ದು ಪಲಾವ್ ಮಾಡ್ತಾ ಇದ್ದೀನಿ. ಬದನೆಕಾಯಿ ಪಲಾವ್ ಅಂತ. ಬನ್ನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನೋಡ್ಕೊಂಡು ಬರೋಣ. ಬನ್ನಿ, ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ನಾನು ಬದನೆಕಾಯ್ದು ಪಲಾವ್ ಮಾಡ್ತಾ ಇದ್ದೀನಿ. ಹಂಗಾಗಿ ಫಸ್ಟು ನಾನು ಒಂದು 1/4 kg ಅಕ್ಕಿಯನ್ನು ತೊಳೆದು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೆನ್ಕೊಳ್ಳಿ, ಒಂದು 10 ನಿಮಿಷ ಆಗುತ್ತೆ. ಇವಾಗ ತೊಳೆದು ಜಸ್ಟ್ ಇಟ್ಕೊಂಡಿದ್ದೀನಿ. ಒಂದು 1/4 kg ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 2 ರಾಂಪುರದ ಬದನೆಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ. ಚಿಕ್ಕದು 3 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 7-8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಒಂದು 2 ಇಂಚು ಶುಂಠಿ ತೊಗೊಂಡಿದ್ದೀನಿ. ಒಂದು 4-5 ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಮಸಾಲೆಗೆ ನಾನು ರಾ ಮಸಾಲೆ ಹಾಕ್ತಾ ಇದ್ದೀನಿ, ಪುಡಿ ಹಾಕ್ತಾ ಇಲ್ಲ ಇಲ್ಲಿ. ಹಂಗಾಗಿ ಚಿಕ್ಕದು 3 ಪಲಾವ್ ಎಲೆ ತೊಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಮೆಣಸು ತೊಗೊಂಡಿದ್ದೀನಿ. ಹಾಗೆ ಒಂದು 10 ಲವಂಗ ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. 1 ಇಂಚಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಜಜ್ಕೋಬೇಕು. ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ. ಅರಿಶಿನ ತೊಗೊಂಡಿದ್ದೀನಿ. ಲೈಟಾಗಿ ಬಳಸೋದಕ್ಕೆ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಬನ್ನಿ, ಇದನ್ನೆಲ್ಲ ಬಳಸ್ಕೊಂಡು ನಾವು ಇದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಬದನೆಕಾಯಿ ಪಲಾವನ್ನು ಮಾಡೋಣ. ಬನ್ನಿ, ಇವಾಗ ಪಲಾವ್ ಒಗ್ಗರಣೆಗೆ ನಾನು 2 ಟೇಬಲ್ ಸ್ಪೂನಷ್ಟು ಒಳ್ಳೆಣ್ಣೆ ಅಂದರೆ ಆಯಿಲನ್ನು ಹಾಕ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. 2 ಟೇಬಲ್ ಸ್ಪೂನು ತುಪ್ಪ ಹಾಕಿದ್ದೀನಿ. ಹಾಗೆಯೇ ಬನ್ನಿ, ಇದಕ್ಕೆ ಆಲ್ರೆಡಿ ಕುಕ್ಕರ್ ನಾನು ಫ್ರೀ ಇಟ್ಟಿದ್ದೆ. ಇವಾಗ ಬನ್ನಿ, ಎಣ್ಣೆ ಕಾದಿದೆ. ಪಲಾವ್ ಎಲೆ ತೊಗೊಂಡಿದ್ನಲ್ಲ ಅದನ್ನು ಹಾಕೋಣ. ಜೊತೆಗೆ ಸ್ವಲ್ಪ ಸಾಸಿವೆ ಹಾಕೋಣ. ಹಾಗೆ ಜೀರಿಗೆನೂ ಕೂಡ ಸೇರಿಸೋಣ. ಜೊತೆಗೆ ಮಸಾಲೆ ಎಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಜಜ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಹಾಗೆಯೇ ಅದನ್ನು ಕೂಡ ಸೇರಿಸೋಣ. ಇವಾಗ ಮೆಣಸಿನ್ಕಾಯಿ ಹೆಚ್ಕೊಂಡಿದ್ವಲ್ಲ, ಫಸ್ಟು ನಾವು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಡೀಪಾಗೆ ಫ್ರೈ ಆಗಲಿ ಸ್ವಲ್ಪ. ಇವಾಗ ಬನ್ನಿ, ಈರುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಸೇರಿ ಫ್ರೈ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಟೊಮ್ಯಾಟೊ ಹಚ್ಕೊಂಡಿದ್ವಲ್ಲ ಟೊಮ್ಯಾಟೊನನ್ನು ಹಾಕೋಣ. ಸ್ವಲ್ಪ ಫ್ರೈ ಆಗಲಿ ಇದು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿದರೆ ಟೊಮೆಟೊ ಬೇಗ ಸ್ಮ್ಯಾಶ್ ಆಗುತ್ತೆ. ಹಂಗಾಗಿ ಸ್ವಲ್ಪ ಅರಿಶಿನ ಸೇರಿಸೋಣ. ಇದು ಸ್ವಲ್ಪ ಫ್ರೈ ಆಗಲಿ ಟೊಮೆಟೊ. ಬನ್ನಿ, ಇವಾಗ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗಿದೆ, ಅಂದರೆ ಮೆತ್ತಗಾಗಿದೆ. ಇವಾಗ ನಾವು ಹೆಸರು ಹೇಳೋ ಹಾಗೆ ಬದನೆಕಾಯಿ ಪಲಾವ್ ಅಲ್ವಾ, ನಾನು ಬದನೆಕಾಯಿ 2 ಸ್ವಲ್ಪ ದಪ್ಪದಾಗೆ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಬಾಡ್ಸೋಣ. ಜೊತೆಗೆ ಆಲೂಗಡ್ಡೆ ತೊಗೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡೋಣ. ಬನ್ನಿ, ಇವಾಗ ರೈಸ್ ತೊಗೊಂಡಿದ್ನಲ್ವ ಅದನ್ನು ಕೂಡ ಸೇರಿಸೋಣ ಇದಕ್ಕೆ.
ಫ್ರೈ ಮಾಡೋಣ ಸ್ವಲ್ಪ. ಬನ್ನಿ, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ವಲ್ಲ ಅದನ್ನು ನಾನು ಪೇಸ್ಟನ್ನು ಮಾಡ್ಕೊಂಡಿಲ್ಲ. ಬೆಳ್ಳುಳ್ಳಿಯನ್ನು ಹಾಗೆ ಜಜ್ಕೊಂಡಿದ್ದೀನಿ, ಶುಂಠಿನ ತುರ್ಕೊಂಡಿದ್ದೀನಿ. ಬನ್ನಿ ಇವಾಗ ಅದನ್ನು ಸೇರಿಸೋಣ. ಜೊತೆಗೆ ಸ್ವಲ್ಪ ಲೈಟಾಗಿ ಅಚ್ಕಾರದ ಪುಡಿ ಹಾಕೋಣ ಟೇಸ್ಟಿಗೋಸ್ಕರ. ಬನ್ನಿ ಇದನ್ನೆಲ್ಲ ಫ್ರೈ ಮಾಡಿಬಿಟ್ಟು ಅಳತೆಗೆ ನೀರು ಹಾಕೋಣ. ಚೆನ್ನಾಗಿ ಫ್ರೈ ಆಗಲಿ. ಇದು ನೀರಿನಂಶ ಎಲ್ಲ ಹೋಗಿ ಡ್ರೈ ಆಗಬೇಕು ಸ್ವಲ್ಪ. ಇದು ಕುಕ್ಕರ್ದು ಏನು ತಳ ಇದೆಯಲ್ಲ ಅದು, ಆವಾಗ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನೊಂದು 4 kg ಅಕ್ಕಿ ಅಂದರೆ ನೀರು ಕುಡಿಯೋವಂಥ ಲೋಟದಲ್ಲಿ 1 ಲೋಟ ಒಂದು ಸ್ವಲ್ಪ ಬರುತ್ತೆ. ಆದರೆ ಅಳತೆಗೆ ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರಿನಂತೆ ಇಲ್ಲಿ 2.5 ಲೋಟ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ಆವಾಗ ಫ್ರೀಯಾಗಿ ಬರುತ್ತೆ ಪಲಾವು. ಬನ್ನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಬನ್ನಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಚಮಚ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ನೀರನ್ನು ಸೇರಿಸ್ತಾ ಹೋಗೋಣ. ಬನ್ನಿ ಇವಾಗ ನೀರನ್ನು ಹಾಕೋಣ. ನೋಡಿ, 1 ಗ್ಲಾಸು, 2 ಗ್ಲಾಸು, 2.5. ಸಾಫ್ಟಾಗಿ ಬೇಕು ಅನ್ನೋರು ಇನ್ನೊಂದು 1/4 ಲೋಟ ಹಾಕ್ಕೋಬೋದು. ನಾನಿಲ್ಲಿ ಇಷ್ಟನ್ನೇ ಹಾಕ್ತಾಯಿದ್ದೀನಿ. ಫ್ರೀಯಾಗಿರಬೇಕು ರೈಸು, ಹಂಗಾಗಿ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಇವಾಗಿದು 2 ವಿಷಲ್ ಆಗಲಿ. ಬನ್ನಿ ಇವಾಗ ವೇಟ್ರ್ ಆಗಿದೆ, ಪಲಾವ್ ಹೇಗಾಗಿದೆ ಅಂತ ನೋಡೋಣ. ನೋಡಿ ಯಾವ ಥರ ಆಗಿದೆ ಪಲಾವ್ ಅಂತ ನೋಡ್ತಾ ಇದ್ದೀರಾ. ಬನ್ನಿ ಇವಾಗ ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡೋಣ. ನೋಡಿ ಯಾವ ಥರ ಬಂದಿದೆ. ಫ್ರೀಯಾಗಿ ಮಾಡಿದ್ದೀನಿ ನಾನು ಇವತ್ತು, ಸಾಫ್ಟಾಗಿ ಮಾಡಿಲ್ಲ. ಬನ್ನಿ ಇವಾಗ ತಿಂಡಿ ಹೇಗೆ ಬಂದಿದೆ ಅಂತೇಳಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ನಾನು ನಿಮಗೆ. ಬೇಗನೂ ಆಗುತ್ತೆ. ಪ್ರತಿದಿನ ಏನಪ್ಪ ತಿಂಡಿ ಮಾಡೋದು ಅಂತ ಇದೇ ಬೇಕು ಅದೇ ಬೇಕು ತರಕಾರಿ ಅನ್ನಂಗಿಲ್ಲ. ಬದನೆಕಾಯಿ ಪಲಾವ್ ಅಂತ ಸಖತ್ ಎಕ್ಸ್ಟ್ರಾಡಿನರಿ ಇರುತ್ತೆ ಟೇಸ್ಟು. ಮಾಡಿ ನೋಡಿ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಟೇಸ್ಟ್ ಮಾಡಿ ನೋಡೋಣ. ಬನ್ನಿ, ವಾವ್, ಸೂಪರಾಗಿರುತ್ತೆ. ಬನ್ನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಬನ್ನಿ ಇವಾಗ ಟೇಸ್ಟ್ ಹೇಗೆ ಬಂದಿದೆ ಅಂತ ನಾನು ತಿಂದ್ಬಿಟ್ಟು ನಿಮಗೆ ಟೇಸ್ಟನ್ನು ಹೇಳ್ತೀನಿ. ಸಖತ್ತಾಗಿರುತ್ತೆ. ಬನ್ನಿ ಈಗ ಮೊಸರು ಬಜ್ಜಿ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಬನ್ನಿ ಇವಾಗ ಮೊಸರು ಬಜ್ಜಿ ಜೊತೆಗೆ ಟೇಸ್ಟು ಹೇಗಿದೆ ಅಂತೇಳಿ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಸಖತ್ತಾಗಿದೆ ಕಣ್ರಿ, ಮಾಡಿ ನೋಡಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಮತ್ತೆ ಸಿಗೋಣ.